ಶಿಕ್ಷಣ ಇಸಿ ಬ್ರಾಂಚ್ ಚಾನಲ್ಗೆ ಪುನಃ ತಮಗೆ ಸ್ವಾಗತ. ಪ್ರಥಮ ಕ್ಲಾಸಲ್ಲಿ ನೀವು ನಂಬರ್ ಸಿಸ್ಟಮ್ ಅಂಡ್ ಕೋಡಿಂಗ್ಸಲ್ಲಿ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್ಸ್ ನೋಡಿದ್ರಿ. ಹಾಗಾಗಿ ಅದಾದ ನಂತರ ಕನ್ವರ್ಷನ್ ಆಫ್ ನೋಡಿದ್ರಿ. ಕನ್ವರ್ಷನಲ್ಲಿ ಡೆಸಿಮಲಿಂದ ಬೈನರಿಗೆ ಮಾಡೋದು ನೋಡಿದ್ವಿ. ಈಗ ಬೈನರಿಯಿಂದ ಡೆಸಿಮಲಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಬೈನರಿ ಬೇಸ್ 2 ಇಂದ ಡೆಸಿಮಲ್ ಬೇಸ್ 10 ಗೆ ಕನ್ವರ್ಷನ್ ಮಾಡೋದು ನೋಡೋಣ. ಫಾರ್ ಎಕ್ಸಾಂಪಲ್ 110 111 ಬೇಸ್ 2 ಕನ್ವರ್ಟ್ ಇಂಟು ಡೆಸಿಮಲ್ ನಂಬರ್ ಸಿಸ್ಟಮ್. ಅದನ್ನೀಗ ನೀವು ಹೇಗೆ ಮಾಡೋದು ಅಂತಂದರೆ, ಈ 1 ಇದೆಯಲ್ಲ, 1 ತಗೊಳ್ಳಿ, 1 ಇಂಟು ಮಲ್ಟಿಪ್ಲಿಕೇಶನ್ 2 to the power 0 ಪ್ಲಸ್ ನೆಕ್ಸ್ಟ್ ಡಿಜಿಟ್ 1 ಇಂಟು 2 to the power 1 ಪ್ಲಸ್ next digit 1 into 2 to the power 2 plus next 0 into 2 to the power 3 plus 1 into 2 to the power 4 plus 1 into 2 to the power 5. ಏನಿಲ್ಲ, ಈ ಡಿಜಿಟ್ಸ್ಗಳು ಇದಾವಲ್ಲ, ಈ ಡಿಜಿಟ್ಸ್ಗಳನ್ನು ಬರ್ಕೊಳ್ರಿ. ಇಂಟು ಈ ಕಡೆ ಸೈಡಿಂದ ಸ್ಟಾರ್ಟ್ ಮಾಡಿರಿ. ರೈಟ್ ಹ್ಯಾಂಡ್ ಸೈಡಿಂದ ಲೆಫ್ಟ್ ಹ್ಯಾಂಡ್ ಸೈಡ್ವರೆಗೆ ಹೋಗಬೇಕು. ಮಲ್ಟಿಪ್ಲಿಕೇಶನ್ ವಿತ್ 2 2ರಿಂದ ಮಲ್ಟಿಪ್ಲಿಕೇಶನ್ ಮಾಡೋದು. ಅದರ ಪವರ್ 0 ಇಂದ ಇನ್ಕ್ರೀಸ್ ಮಾಡ್ತಾ ಹೋಗೋದು. 2 to the power 0, 2 to the power 1, 2 to the power 2, 2 to the power 3, 2 to the power 4, 2 to the power 5. Anything power 0, 1. 1 into 1 plus 2 to the power 1 ಅಂದರೆ 2. 2 into 1 plus 2 to the power 2 ಅಂದರೆ 4. 4 into 1 plus 2 to the power 3 ಅಂದರೆ 8. 8 into 0 plus 2 to the power 4 ಅಂದರೆ 16. 16 into 1 plus 2 to the power 5 ಅಂದರೆ 32 into 1. 1 into 1 1 plus 2 into 1 2 plus 4 into 1 4 plus 8 into 0 0 plus 16 into 1 16 plus 32 into 1 32. ಈಗ ಇದನ್ನು ಆ್ಯಡ್ ಮಾಡಬೇಕು. 16 plus 4 20, 20 plus 32 52, 52 53 54 55. That is nothing but 55 in decimal. 100 110 111 binary number, decimal ಅಲ್ಲಿ 55. Answer is 55 ಬೇಸ್ 10. ಇದು ಕನ್ವರ್ಷನ್ ಬೈನರಿಯಿಂದ ಡೆಸಿಮಲ್ ನಂಬರ್ ಸಿಸ್ಟಮ್ಗೆ. ಪಾಯಿಂಟಲ್ಲಿದ್ದರೆ ಹೇಗೆ ಕನ್ವರ್ಟ್ ಮಾಡೋದು? 0.11 ಬೇಸ್ 2 ಅಲ್ಲಿದೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದನ್ನ ಹೇಗೆ ಕನ್ವರ್ಟ್ ಮಾಡೋದು? ಬೇಸ್ 10 ಹೇಗೆ? ಇದನ್ನೇನಿಲ್ಲ, ಈ ಪಾಯಿಂಟಿಂದ ಈ ಕಡೆ ಇದೆಯಲ್ಲ, ಪಾಯಿಂಟಿಂದ ಈ ಕಡೆಗೆ 2 to the power 0 ಇಂದ ಇನ್ಕ್ರೀಸಿಂಗ್ ಆರ್ಡರ್ ಹೋಗಬೇಕು. ಪಾಯಿಂಟಿಂದ ಈಚೆ ರೈಟ್ ಹ್ಯಾಂಡಿಂದ ಆ ಕಡೆ ಸೈಡ್, ಲೆಫ್ಟ್ ಹ್ಯಾಂಡಿಂದ ರೈಟ್ ಸೈಡ್ಗೆ ಮೈನಸ್ ಇಂದ ಹೋಗ್ಬೇಕು. 2 to the power ಇಂಟು 2 to the power minus 1 ಪ್ಲಸ್ ಈ 1 ಇಂಟು 2 to the power minus 1, ಈ 1 ಇಂಟು 2 to the power minus 2. ಇದು 1 ಇಂಟು 2 to the power minus 1 ಅಂದರೆ 1/2 ಪ್ಲಸ್ 2 to the power minus 1, 2 to the power 2 ಅಂದರೆ 4, 1/4. ಇದು 4 2 8, 2 4 8, 4 1 4, 4 2 8, 2 1 2, 4 plus 2 6/8, 2 3s are 6, 2 4s are 8, 3/4. 3/4 ಅಂದರೆ that is nothing but 0.75 in decimal. 3/4 ಹೆಂಗೆ 0.75 ಅಂತಂದರೆ 4 ಇಂದ ಭಾಗಾಕಾರ ಮಾಡಿರಿ. 3ನ 3 ಹೋಗುತ್ತಾ, 4 ಇಂದ ಹೋಗಲ್ಲ, ಸೊ 0 ಹೋಗೋದಿಲ್ಲ. 0 ಆದಮೇಲೆ ಪಾಯಿಂಟ್ ಇಡಬೇಕು. ಪಾಯಿಂಟ್ ಇಟ್ಟರೆ ಒಂದು 0 ಬರ್ಕೋಬೋದು. 4 7 28, 30ರಲ್ಲಿ 28 ಹೋದರೆ 2 ಪಾಯಿಂಟ್ ಇಟ್ಟಿರೋದ್ರಿಂದ ಒಂದು 0 ಬರ್ಕೋಬೋದು. 4 5 20, 20ರಲ್ಲಿ 20 ಹೋದರೆ 0.75. ಇದು ಮಾಡಿದ್ದು LCM ವಿಧಾನದಿಂದ. ಇದು LCM ತೆಗೆದು ಅದರಿಂದ ಮಲ್ಟಿಪ್ಲಿಕೇಶನ್ ಮಾಡಿ ಮಾಡೋದು.
ಸೊ 0.75 ಇದು ನಿಮಗೆ ಮರ್ಜ್ ಮಾಡ್ರಿ 11011.11 ಬೈನರಿಯಿಂದ ಡೆಸಿಮಲ್ಲಿಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತಂದರೆ ಈ ಕಡೆ ಸೈಡ್ನ 2 ಟು ದ ಪವರ್ ಈ ಕಡೆ ಹಾಕ್ಕೊಂಡು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಅಡಿಷನ್ ಮಾಡಿರಿ, ಈ ಕಡೆ ಮೈನಸ್ಸಿಂದ ಹಾಕ್ಕೊಂಡು LCM ತೊಗೊಂಡು ಭಾಗಾಕಾರ ಮಾಡಿಕೊಂಡು ಇದನ್ನು ತಗೊಳ್ಳಿ. ಸೊ ಆನ್ಸರ್ ಬಂದ್ಬಿಟ್ಟು 55.75 ಇನ್ ಡೆಸಿಮಲ್. ಬೈನರಿ ಈ ನಂಬರು ಕನ್ವರ್ಷನ್ ಡೆಸಿಮಲ್ಲಿಗೆ ಸಪ್ರೇಟ್ ಮಾಡಿರಿ. ಇದನ್ನು ಸಪ್ರೇಟ್ ಮಾಡಿ ಇದು ಆನ್ಸರ್ ಬರುತ್ತೆ, ಇದನ್ನು ಸಪ್ರೇಟ್ ಮಾಡಿರಿ ಇದು ಆನ್ಸರ್ ಬರುತ್ತೆ, ಎರಡು ಮರ್ಜ್ ಮಾಡಿರಿ. ಇದೇ ರೀತಿ ನೀವು ಎನ್ ನಂಬರ್ ಆಫ್ ಟೈಮ್ಸ್ ಮಾಡ್ತಾ ಇರಬೇಕು. ತಗೊಳ್ಳಿ, ಎಕ್ಸಾಂಪಲ್ಸ್ ತಗೊಳ್ಳಿ, ಅಸೈನ್ಮೆಂಟ್ ಥರ ತಗೊಳ್ಳಿ. ಈಗ ಡೆಸಿಮಲ್ ನಂಬರ್ ಸಿಸ್ಟಮಿಂದ ಬೇಸ್ 10 ಆಕ್ಟಲ್ ನಂಬರ್ ಸಿಸ್ಟಮ್ ಬೇಸ್ 8ಗೆ ಹೇಗೆ ಕನ್ವರ್ಟ್ ಮಾಡೋದನ್ನು ನೋಡೋಣ. ಎಕ್ಸಾಂಪಲ್ 654 ಬೇಸ್ 10 ಅಂತ ತಗೊಳ್ಳಿ. 654 ಬೇಸ್ 10 ಹೌ ಮಚ್ ಇನ್ ಆಕ್ಟಲ್ ನಂಬರ್ ಸಿಸ್ಟಮ್. ಎಷ್ಟು ಆಕ್ಟಲ್ ನಂಬರ್ ಸಿಸ್ಟಮ್ ಕನ್ವರ್ಟ್ ಮಾಡೋದು ಹೇಗೆ? ಇದು ಬಂದ್ಬಿಟ್ಟು 654. ಸೇಮ್ ನಾವು ಡೆಸಿಮಲ್ನ ಬೈನರಿ ಕನ್ವರ್ಟ್ ಮಾಡ್ಬೇಕಾದ್ರೆ ಭಾಗಾಕಾರ 2ರಿಂದ ಮಾಡಿದ್ವಲ್ಲ, ಇದರಲ್ಲಿ ಭಾಗಾಕಾರ 8ರಿಂದ ಮಾಡಬೇಕು. ಅದೊಂದೇ ಡಿಫ್ರೆನ್ಸ್ ಅಷ್ಟೇ. ಅದರಲ್ಲಿ 2ರಿಂದ, ಇದರಲ್ಲಿ 8ರಿಂದ. ಆಕ್ಟಲ್ ನಂಬರ್ ಸಿಸ್ಟಮ್ 8 8 64, 1 ಉಳಿತು. 8 1 8, 6 ಉಳಿತು, 6 ರಿಮೈಂಡರ್. 8 10 80, 1 ಉಳಿತು. 8 1 8, 2 ಉಳಿತು. ಇವಾಗ ಇದನ್ನು ಬರಿಬೇಕಾದ್ರೆ ಈ ರೀತಿ ಬರೆಯೋದು 1216 ಕೆಳಗಿಂದ ಮೇಲೆ 1216 ಇನ್ ಆಕ್ಟಲ್. 654 in decimal, that is equal to 1216 in octal. ಈಗ ಪಾಯಿಂಟ್ 0.12 ಅಂತ ತಗೊಳ್ಳಿ. ಫಾರ್ ಎಕ್ಸಾಂಪಲ್ 0.12 ಡೆಸಿಮಲ್ ಬೇಸ್ 10 ಆಕ್ಟಲಲ್ಲಿ ಎಷ್ಟು, ಬೇಸ್ 8ಅಲ್ಲಿ ಎಷ್ಟು. ಇದನ್ನು ಸೇಮ್ ಅವಾಗ ಏನು ಮಾಡಿದ್ವಿ, ಬೈನರಿ ಡೆಸಿಮಲಿಂದ ಬೈನರಿಗೆ ಇಂಟು 2 ಮಾಡ್ತೀವಲ್ಲ, ಇವಾಗ ಇಲ್ಲಿ ಇಂಟು 8. ಇದು ಭಾಗಾಕಾರ, ಇದು ಗುಣಾಕಾರ. ಸೇಮ್ ಅಲ್ಲಿ ಮಾಡಿದ ವಿಧಾನನೇ ಇಲ್ಲಿ. ಅಲ್ಲಿ 2ರಿಂದ ಮಾಡಿದ್ವಿ, ಇಲ್ಲಿ 8ರಿಂದ ಮಾಡಿದ್ವಿ. 8 2 16, 1 8 1 8 1 9, 0.96. ಈ 0 ಐತಲ್ಲ, ಈ 0 ಇಲ್ಲಿ ಬರೀಬೇಕು. ಆಮೇಲೆ 0.96 ತಗೊಳ್ಳಿ ಇಂಟು 8. 8 48, 4 8 9 72, 4 76. 2 ಸಂಖ್ಯೆ ಆದಮೇಲೆ ಪಾಯಿಂಟ್, 2 ಸಂಖ್ಯೆ ಆದಮೇಲೆ ಪಾಯಿಂಟ್, ಏನಿದೆ 7. ಸೊ ಇಲ್ಲಿ 7 ಬರೀ. ಇವಾಗ 0.68 ತಗೊಳ್ಳಿ ಇಂಟು 8. 8 8 64, 4 6 ದಸಗ. 8 6 48, 48 6 54. 5.44. ಈ 5 ಇಲ್ಲಿ ಬರೀರಿ. ನೆಕ್ಸ್ಟ್ 0.44 ತಗೊಳ್ಳಿ. 0.44 ಇಂಟು 8. 8 4 8 4 9 5 ತಗೊಳ್ಳಿ ಇಂಟು 8. 8 2 16, 1 8 5 40 41. 2 ಸಂಖ್ಯೆ ಆದ್ಮೇಲೆ ಪಾಯಿಂಟ್ 4. ಹಿಂಗೆ ಮಾಡ್ತಾ ಹೋಗ್ಬೋದು. ಇಷ್ಟಕ್ಕೆ ನಿಂದಿರ್ಸೋಣ. 0.12 0 0.07534 0.07534 in octal. 0.12 in decimal, that is equal to 0.07534 in octal. ಗೊತ್ತಾಯ್ತಲ್ಲ, ಡೆಸಿಮಲಿಂದ ಆಕ್ಟಲ್ಗೆ ಕನ್ವರ್ಷನ್ ಮಾಡೋದು. ಸೇಮ್ ಬೈನರಿ ಡೆಸಿಮಲಿಂದ ಬೈನರಿಗೆ ಏನು ಮಾಡಿದ್ವಿ, 2ರಿಂದ ಭಾಗಾಕಾರ ಮಾಡಿದ್ವಿ. ಇಲ್ಲಿ 8ರಿಂದ ಭಾಗಾಕಾರ ಮಾಡಿದ್ವಿ. ಅಲ್ಲಿ ಪಾಯಿಂಟ್ ಡೆಸಿಮಲ್ ಪಾಯಿಂಟ್ ಏನು ಮಾಡಿದ್ವಿ, 2ರಿಂದ ಗುಣಾಕಾರ ಮಾಡಿದ್ವಿ. ಇಲ್ಲಿ 8ರಿಂದ ಗುಣಾಕಾರ ಮಾಡಿದ್ವಿ. ಇವೆರಡನ್ನು ಸೇರಿಸಿ ಕೊಡ್ತಾರೆ ಎಕ್ಸಾಮಲ್ಲಿ. 654.12 ಡೆಸಿಮಲ್ ಬೇಸ್ 10 ಹೌ ಮಚ್ ಇನ್ ಆಕ್ಟಲ್ ಅಂತ ಕೇಳ್ತಾರೆ. ಅವಾಗ ಇವೆರಡನ್ನ ಮರ್ಜ್ ಮಾಡ್ತೀವಿ. 1216
0.07534 ಇನ್ ಆಕ್ಟಲ್ ಬೇಸ್ 8. ಇದೇ ರೀತಿ ನೀವು n ನಂಬರ್ ಆಫ್ ಎಕ್ಸಾಂಪಲ್ಸ್ ತಗೋಬೇಕು, ಅಸೈನ್ಮೆಂಟ್ ಥರ ಅದನ್ನು ಮಾಡ್ತಾ ಹೋಗ್ಬೇಕು. ಅಸೈನ್ಮೆಂಟ್ಗಳು ಮಾಡಿರಿ, ತಪ್ಪದೆ ನೀವೇ ಓನಾಗಿ ತೊಗೊಳ್ಳಿ, ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿರಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋದು ಅಸೈನ್ಮೆಂಟ್ಗಳನ್ನು ತೊಗೊಳ್ಳಿ. ಇದೆಲ್ಲ ಕನ್ವರ್ಷನ್ ನಿಮಗೆ ಮುಂದೆ ಎಕ್ಸಾಮ್ಸ್ಗಳಲ್ಲಿ ಎಲ್ಲ ಡಿಪ್ಲೊಮೋದವರಾದರೆ ನಿಮ್ಮ ಮುಂದೆ CET ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಇಂಜಿನಿಯರಿಂಗ್ ಅವರಾದರೆ ನಿಮಗೆ ಗೇಟ್ ಬರೆಯೋದಿದೆ, M.Tech ಮಾಡೋದಿದ್ರೆ ಗೇಟ್ ಎಕ್ಸಾಮ್ಸಲ್ಲಿ ಕೇಳ್ತಾರೆ ಇದ್ರ ಕನ್ವರ್ಷನ್ ಬಗ್ಗೆ. ನಂಬರ್ ಸಿಸ್ಟಮ್ ಈಸ್ ಮಸ್ಟ್. ನೀವು ಇದು ಕನ್ವರ್ಷನ್ಗಳನ್ನ ಬೈ ಮ್ಯಾನ್ಯುವಲಿ ಕ್ಯಾಲ್ಕುಲೇಟರ್ ಇಲ್ದಂಗೆ ಮಾಡಬೇಕು, ಟಕ 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 ಟಕ. ಅದಕ್ಕೋಸ್ಕರ ನಾನು ಇಷ್ಟು ಒತ್ತು ಕೊಟ್ಟು ನಿಮಗೆ ಇದ್ರ ಬಗ್ಗೆ ನೀಟಾಗಿ ಸಿಂಪಲ್ಲಾಗಿ ಒಂದೊಂದೇ ಎಕ್ಸಾಂಪಲ್ ಆದ್ರೂ ನೀಟಾಗಿ ಕಾನ್ಸೆಪ್ಟನ್ನ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಅದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಈ ಕಾನ್ಸೆಪ್ಟ್ಗಳನ್ನು ಮನೇಲಿ ಪ್ರಾಕ್ಟೀಸ್ ಮಾಡಿ. ಇವಾಗ ಆಕ್ಟಲ್ ನಂಬರಿಂದ ಡೆಸಿಮಲ್ಲಿಗೆ ಹೇಗೆ ಕನ್ವರ್ಷನ್, ಬೈನರಿಯಿಂದ ಡೆಸಿಮಲ್ಲಿಗೆ ಹೆಂಗೆ ಮಾಡಿದ್ರಿ? 2 to the power 0 ಇಂದ ಇದು ಮಾಡ್ತಾ ಹೋದ್ರಿ, ಆ ಕಡೆ 2 to the power - ಇಂದ ಇದು ಮಾಡ್ತಾ ಹೋದ್ರಿ. ಇದರಲ್ಲಿ 8 to the power 0 ಇಂದ ಈ ಕಡೆ ಹೆಂಗೆ ಮಾಡ್ರಿ, 8 to the power -1 2 ಇಂದ ಆ ಕಡೆ ಮಾಡ್ರಿ. ಅಷ್ಟೇ ಸಿಂಪಲ್. 376 ತಗೊಳ್ಳಿ. 376 ಆಕ್ಟಲ್ ನಂಬರ್. ಹೌ ಮಚ್ ಇನ್ ಡೆಸಿಮಲ್? ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ ಎಷ್ಟು? 376 ಏನಿಲ್ಲ, 3 ಹಾಕ್ಕೊಳ್ಳಿ, ಇಂಟು 8 + 7 ಇಂಟು 8 + 6 ಇಂಟು 8. 8 to the power 0 1 2. ಎನಿಥಿಂಗ್ ಪವರ್ 0, ಎನಿಥಿಂಗ್ 2 ಪವರ್ 0 2 ಹಾಕಿದಂಗೆ 8 ಪವರ್ 0 ಇದ್ರೆ 8 ಇಂಟು 6 ಪ್ಲಸ್ 8 ಪವರ್ 1 ಅಂದರೆ 8. ಇಲ್ಲಿ ಮಿಸ್ಟೇಕ್ ಮಾಡಿದ್ವಿ. ಎನಿಥಿಂಗ್ ಪವರ್ 0 ಅಂದರೆ 1 ಇಂಟು 6 ಪ್ಲಸ್ 10. ಇವಾಗ ಇದನ್ನೇ ಸಿಂಪಲ್ 0.4 ಎಕ್ಸಾಂಪಲ್ ತಗೊಳ್ಳಿ. 0.4051 ಎಷ್ಟು? ಬೇಸ್ 10 ಅಲ್ಲಿ ಎಷ್ಟು? ಇದನ್ನ ನೀವೇ ಮಾಡ್ಬೋದು. ಹೆಂಗೆ ಮಾಡ್ತೀರ ಹೇಳ್ರಿ? ಸೇಮ್ ಪ್ರೊಸೀಜರ್, ಮೈನಸ್ ಹಾಕೊಂತ ಹೋಗ್ರಿ. 4 ಇಂಟು 8 to the power -1 ಪ್ಲಸ್ 0 ಇಂಟು 8 to the power -2 ಪ್ಲಸ್ 5 ಇಂಟು 8 to the power -3 ಪ್ಲಸ್ 1 ಇಂಟು 8 to the power -4. 4/8 ಪ್ಲಸ್ 0/864 ಪ್ಲಸ್ 1/5/512. 8 to the power 3 ಅಂದರೆ 512 ಪ್ಲಸ್ 1/8 to the power ಅಂದರೆ 4096. ಇವು ಪವರ್ಗಳನ್ನು ನೀವು ಹ್ಯಾಟ್ ಮಾಡಬೇಕು. 8 to the power 2 ಅಂದರೆ 64, 8 to the power 3 ಅಂದರೆ 512, 8 to the power 4 ಅಂದರೆ 4096. ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ, ಅವಾಗಲೇ ಹೇಳಿದ್ನಲ್ಲ LCM ಆ ಥರ ತೊಗೊಂಡು ಮಾಡಿದ್ರೆ 0.51009 ಬರುತ್ತೆ. ಇದನ್ನು ನೀವೇ ಕ್ಯಾಲ್ಕುಲೇಷನ್ ಮಾಡಿರಿ, ಇಷ್ಟು ಬರುತ್ತೆ ನಿಮಗೆ ಆನ್ಸರ್. ಇವಾಗ ಇದನ್ನು ಮರ್ಜ್ ಮಾಡಿರಿ. 376.4051. ಎನಿಥಿಂಗ್ ಎಕ್ಸಾಂಪಲ್ ತೊಗೊಳ್ರಿ, ಮನೇಲಿ ಪ್ರಾಕ್ಟೀಸ್ ಮಾಡಿರಿ. ನಾನು ಹೇಳ್ತಾ ಇರೋದು ಹಿಂಗೆ ಕೊಟ್ಟರೆ ಬೇಸ್ 8 ಆಕ್ಟಲ್ ನಂಬರ್ 376.4051 ಹೌ ಮಚ್ ಇನ್ ಡೆಸಿಮಲ್ ಎಷ್ಟು? ಡೆಸಿಮಲ್ ನಂಬರ್ ಸಿಸ್ಟಮ್ ಕನ್ವರ್ಟ್ ಮಾಡಿದ್ರೆ ಎಷ್ಟು ಅಂತಂದರೆ ಇದನ್ನು ಸಪ್ರೇಟಾಗಿ ಇದು ಮಾಡಿರಿ, ಇದನ್ನು ಸಪ್ರೇಟಾಗಿ ಇದು ಮಾಡಿರಿ, ಇವೆರಡನ್ನು ಆ್ಯಡ್ ಮಾಡಿ 254.51009 ಇನ್ ಡೆಸಿಮಲ್. ಅರ್ಥ ಆಯ್ತಲ್ಲ ಕಾನ್ಸೆಪ್ಟ್? ಎಷ್ಟೆಷ್ಟು ಕನ್ವರ್ಷನ್ ಮಾಡಿದ್ವಿ? ಡೆಸಿಮಲ್ ನಂಬರ್ ಸಿಸ್ಟಮಿಂದ ಬೈನರಿ ಕನ್ವರ್ಟ್ ಮಾಡಿದ್ವಿ, ಬೈನರಿಯಿಂದ ಡೆಸಿಮಲ್ ಕನ್ವರ್ಟ್ ಮಾಡಿದ್ವಿ, ಡೆಸಿಮಲಿಂದ ಆಕ್ಟಲಿ ಕನ್ವರ್ಟ್ ಮಾಡಿದ್ವಿ, ಆಕ್ಟಲಿಂದ ಬೈನರಿ ಕನ್ವರ್ಟ್, ಆಕ್ಟಲಿಂದ ಡೆಸಿಮಲ್ ಕನ್ವರ್ಟ್ ಮಾಡಿದ್ವಿ. ಇಷ್ಟು ಕನ್ವರ್ಷನ್ ಮಾಡಿದ್ವಿ. 3 ಕನ್ವರ್ಷನ್ ಮಾಡಿದ್ವಿ. ಡೆಸಿಮಲಿಂದ ಬೈನರಿಗೆ, ಬೈನರಿಯಿಂದ ಡೆಸಿಮಲ್ಗೆ, ಡೆಸಿಮಲಿಂದ ಆಕ್ಟಲ್ಗೆ, ಆಕ್ಟಲಿಂದ ಡೆಸಿಮಲ್ಗೆ 4 ಕನ್ವರ್ಷನ್ ಮುಗೀತು. ನೆಕ್ಸ್ಟ್ ಕ್ಲಾಸಲ್ಲಿ ಡೆಸಿಮಲಿಂದ ಎಕ್ಸಾಡೆಸಿಮಲ್ಗೆ, ಎಕ್ಸಾಡೆಸಿಮಲಿಂದ ಡೆಸಿಮಲ್ಗೆ ಕನ್ವರ್ಟ್ ಮಾಡೋದು ಹೇಳ್ಕೊಡ್ತೀನಿ. ಪ್ರಾಕ್ಟೀಸ್ ಮಾಡಿರಿ, ಅಸೈನ್ಮೆಂಟ್ಸ್ಗಳ ಥರ ತೊಗೊಳ್ರಿ. ನೀವೇ ಓನ್ ಹೋಗಿ ಪ್ರಾಕ್ಟೀಸ್ ಮಾಡಿ ಸ್ಪೀಡಾಗಿ ಮಾಡೋದು ಕಲಿ.